ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತಿನ ವಿಡಿಯೋ ಏನಂತಂದರೆ, ಆಲ್ರೆಡಿ ನೀವು ತಮ್ನೈಲ್ ನೋಡಿರ್ತೀರ. ಸೊ ತಮ್ನೈಲ್ ನೋಡಿನೇ ನಿಮಗೆ ಅರ್ಥ ಆಗಿರುತ್ತೆ ಏನಂತ ಹೇಳಿಬಿಟ್ಟು. ಫಸ್ಟ್ ಟೈಮು ನಾನು ಸ್ಕ್ಯಾನಿಂಗ್ ಹೋದಾಗ ನನ್ನ ಎಕ್ಸ್ಪೀರಿಯೆನ್ಸ್ ಹೇಗಿತ್ತು ಅಂತ ಹೇಳಿ ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ. ಸೊ ಫಸ್ಟ್ ಟೈಮ್ ನಾನು ಸ್ಕ್ಯಾನಿಂಗ್ ಹೋದಾಗ ಆ್ಯಕ್ಚುಲಿ ನಾನು ಪ್ರೆಗ್ನೆನ್ಸಿ ಟೆಸ್ಟ್ ಮಾಡ್ಕೊಂಡು ಆದಮೇಲೆ ನಾನು ಸಡನ್ನಾಗಿ ಹೋಗಲಿಲ್ಲ. ಯಾವಾಗಲೂ ಸಡನ್ನಾಗಿ ಹೋಗ್ತಿದ್ದೆ. ಸೊ ಪಾಸಿಟಿವ್ ಬಂದಿದ್ದ ತಕ್ಷಣವೇ ನಾನು ಹಾಸ್ಪಿಟಲ್ಗೆ ಹೋಗ್ತಿದ್ದೆ. ಸೊ ಈ ಟೈಮ್ ಏನು ಮಾಡಿದೆ ಅಂತ ಹೇಳಿದ್ರೆ, ಓಕೆ ನೋಡೋಣ, ಇನ್ನೂ ಒಂದು 3 ಮಂತ್, ಆ್ಯಕ್ಚುಲಿ 3 ಮಂತ್ ಆಗೋವರೆಗೂ ಹೋಗೋದು ಬೇಡ, ಆನಂತರ ಹೋಗೋಣ ಅಂತ ಅಂದ್ಕೊಂಡೆ. ಬಟ್ 3 ಮಂತ್ ಆಗೋವರೆಗೂ ವೆಯ್ಟ್ ಮಾಡಲಿಲ್ಲ ನಾನು. ಯಾಕಂತಂದರೆ ನನಗೆ 1.5 ಮಂತ್ಗೆ ವಾಮಿಟಿಂಗ್ ಸ್ಟಾರ್ಟ್ ಆಯಿತು. ಸೊ 1.5 ಮಂತ್ಗೆ ವಾಮಿಟಿಂಗ್ ಸ್ಟಾರ್ಟ್ ಆದರೆ ನಾನು ನಾರ್ಮಲ್ ಫಸ್ಟು ನಾನು ಪೀರಿಯಡ್ಸ್ ಮಿಸ್ ಆಗಿದ್ದು 1 ವೀಕ್ಗೆ ಟೆಸ್ಟ್ ಮಾಡಿಕೊಂಡೆ. ಸೊ ಪಾಸಿಟಿವ್ ಬಂತು. ನಾನು ಯಾರ ಹತ್ರನೂ ಯಾರ ಹತ್ರನೂ ಮೀನ್ಸ್ ಹೇಳ್ಕೊಳ್ಳೋದು ಬೇಡ ಸುಮ್ಮನೆ, ಯಾಕಂತಂದರೆ ಆಲ್ರೆಡಿ 2 ಟೈಮ್ಸ್ ನನಗೆ ಇದಾಗಿತ್ತು. ಸೊ ಹಂಗಾಗಿ ನಾನು ಓಕೆ ಇನ್ನೂ ಲೇಟಾಗಿ ಶೇರ್ ಮಾಡೋಣ, ಈಗಲೇ ಬೇಡ ಅಂತ ಹೇಳಿ ನಾನು ಅದನ್ನ ಹೈಡ್ ಮಾಡಿಟ್ಟಿದ್ದೆ. ಬಟ್ ನನಗೆ ಆವಾಗ ಏನು ಸಿಂಟಮ್ಸ್ ಅನ್ನೋದು ಏನೂ ಇರಲೇ ಇಲ್ಲ. ಏನು ಟೈರ್ಡ್ನೆಸ್ ಆಗಿರ್ಬೋದು, ಇಲ್ಲ ವಾಮಿಟಿಂಗ್ಸ್ ಆಗಿರ್ಬೋದು, ಏನೂ ಇರಲಿಲ್ಲ. ಬಟ್ 1.5 ಮಂತ್ ಬಂತಲ್ವ. ಸೊ ಆವಾಗ ನಾನು ನಾರ್ಮಲಾಗಿ ಈವ್ನಿಂಗ್ ಟೈಮು ಸ್ನ್ಯಾಕ್ಸ್ ತಿಂತಿದ್ದೆ. ಸ್ನ್ಯಾಕ್ಸ್ ಅಂದರೆ ನಾನು ಬರೀ ಫ್ರೂಟ್ಸ್ ಆ ಥರದ್ದೇ ತಿಂತಾಯಿದ್ದೆ, ಬೇರೆ ಏನು ಜಂಕ್ ಫುಡ್ಸು ಆ ಥರದ್ದೇನು ತಿಂತಾ ಇರಲಿಲ್ಲ. ನಾನು ಆಫೀಸಿಂದ ಬರಬೇಕಂದ್ರೆ ಟ್ರೈನ್ಗೆ ವೆಯ್ಟ್ ಮಾಡ್ಕೊಂಡು ಕೂತಿದ್ದೆ. ಆವಾಗ ಏನಾಯ್ತು ಅಂತಂದರೆ, ನಾನು ಟ್ರೈನು ಸ್ವಲ್ಪ ಲೇಟ್ ಬರುತ್ತೆ ಯಾವಾಗ್ಲೂ. ಸೊ ಹಾಗಾಗಿ ನಾನು ಆ ಗ್ಯಾಪ್ ಇರತ್ತಲ್ವ, ಆವಾಗ ಏನಾದರೂ ಒಂದು ಫ್ರೂಟೋ ಇಲ್ಲ ಡ್ರೈ ಫ್ರೂಟ್ಸೋ ಆ ಥರ ತಿಂತಿದ್ದೆ. ಸೊ ಆವತ್ತಿನ ದಿನ ನಾನು ಏನು ತಿಂದಿದ್ದೆ, ಒಂದು ಆರೆಂಜ್ ತಿಂದಿದ್ದೆ, ಆಮೇಲೆ ಒಂದು 2 ಪೀಸು ಚಪ್ಪೆಕಾಯಿ ತಿಂದಿದ್ದೆ. ಮತ್ತು ನಾನು ಟ್ರೈನ್ ಹತ್ತಿ ಕೂತ್ಕೊಂಡಿದ್ದೀನಿ. ಟ್ರೈನ್ ಹತ್ತಿ ಒಂದು 20 ನಿಮಿಷ ಆದಮೇಲೆ ನನಗೆ ಒಂಥರ ಫುಲ್ಲು ಟೈರ್ಡ್ನೆಸ್ ಆಗ್ತಾಯಿದೆ, ಆಮೇಲೆ ವಾಮಿಟ್ಸ್ ಬರೋ ಥರ ಆಗ್ತಾಯಿದೆ. ನಾನು ಸೀಟಲ್ಲಿ ಕೂತ್ಕೊಂಡಿದ್ದೀನಿ, ಟ್ರೈನ್ ಫುಲ್ ರಶ್ ಇದೆ. ಸೀಟಿಂದ ಎದ್ದು ಬಂದು ಈ ಕಡೆಗೆ ಬಂದು ವಾಮಿಟ್ ಮಾಡೋಣ ಅಂದ್ರೂ ನನಗೆ ಆಗ್ತಾಯಿಲ್ಲ. ಅಷ್ಟು ಫಸ್ಟ್ ಆಫ್ ಆಲ್ ವಾಮಿಟ್ನ ಕಂಟ್ರೋಲ್ ಮಾಡ್ಕೊಳಕ್ಕಾಗ್ತಾಯಿಲ್ಲ. ಏನೋ ಒಂಥರ ಅನ್ನಿಸ್ತಾ ಇತ್ತು ನನಗೆ. ಫುಲ್ಲು ಆ ಟೈಮಲ್ಲಿ ಹೆಂಗೆ ಅನಿಸಿತ್ತಂದರೆ, ಯಪ್ಪ ಫುಲ್ ತಿರುಗಿಸ್ತಾ ಇದೆ ಹೊಟ್ಟೆ ಎಲ್ಲನೂ, ಏನಿದು ಈ ಥರ ಅಂತ ಅಂದ್ಕೊಂಡೆ. ಬಟ್ ನನಗೆ ಪಾಸಿಟಿವ್ ಬಂದಿರೋದು ಗೊತ್ತಲ್ಲ. ಸೊ ಅದ್ರ ಸಿಂಟಮ್ಸು, ವಾಮಿಟಿಂಗ್ಸ್ ಎಲ್ಲನೂ ಪ್ರೆಗ್ನೆನ್ಸಿ ಸಿಂಟಮ್ಸು ಅಂತ ಹೇಳಿಬಿಟ್ಟು ನಾನು ಲೈಟ್ ತಗೊಂಡೆ. ಆಮೇಲೆ ವಾಮಿಟಿಂಗ್ಸು ಫುಲ್ ಸ್ಟಾಪೇ ಆಗ್ತಿಲ್ಲ, ಸ್ಟಾಪ್ ಬರೋವರೆಗೂ. ಬಟ್ ನಿಜ ಹೇಳಬೇಕಂದ್ರೆ ಅವತ್ತು ಟ್ರೈನಲ್ಲಿ ನನಗೆ ಎಷ್ಟು ಹೆಲ್ಪ್ ಮಾಡಿದ್ದಾರೆ ಅಂದರೆ, ಆ ಅಕ್ಕ ಯಾರೋ ಬಂದು ನಾನು ಡೋರ್ ಹತ್ರ ವಾಮಿಟ್ ಮಾಡ್ತಾಯಿದ್ರೆ ನನ್ನನ್ನು ಹಿಡ್ಕೊಂಡಿದ್ರು. ಆಮೇಲೆ ಫುಲ್ ವಾಟ್ರ್ ಕೊಟ್ಟು ನನಗೆ ಮೌತ್ ವಾಶ್ ಮಾಡಿಸಿ, ನಿಜವಾಗ್ಲೂ ತುಂಬ ಸ್ವಾಭಿಮಾನ ಇದೆ ಜನಗಳಲ್ಲಿ, ಮರೆಯೋಕ್ಕಾಗಲ್ಲ ಅದನ್ನೆಲ್ಲನೂ. ಆಮೇಲೆ ಯಾವ ಸ್ಟಾಪ್ ಇಳಿಯೋದು ಅಂತ ಹೇಳಿದ್ರು. ನಾನು ಈ ಥರ ಹೇಳಿದೆ, ನಮ್ಮ ಸ್ಟಾಪ್ ನೇಮ್ ಹೇಳಿದ್ರೆ, ಮತ್ತು ಅವರೂ ಸಹ ಕೆಳಗಡೆ ಇಳಿದುಬಿಟ್ಟು ನನ್ನನ್ನು ಇಳಿಸಿ ಇದ್ರ ಮೇಲೆ ಕೂರಿಸ್ಬಿಟ್ಟು ಚೇರ್ ಮೇಲೆ, ಆಮೇಲೆ ನಿಮ್ಮ ಮನೆಯವರು ಯಾರಾದರೂ ಬರ್ತಾರಾ ಅಂತ ಕೇಳಿ, ಹೌದು ಬರ್ತಾರೆ, ನಮ್ಮ ಹಸ್ಬೆಂಡು ಈ ಟ್ರೈನಲ್ಲೇ ಇದ್ದಾರೆ, ಬರ್ತಾರೆ, ಕರ್ಕೊಂಡು ಹೋಗ್ತಾರೆ ಅಂತ ಹೇಳಿದ್ಮೇಲೆ ಅವರು ಮತ್ತೆ ನಮ್ಮ ಹಸ್ಬೆಂಡ್ ಬಂದು ನಾನು ಮೀಟ್ ಮಾಡಿದ್ಮೇಲೆ ಅವರು ಟ್ರೈನ್ ಹತ್ಕೊಂಡು ಹೋಗಿದ್ದಾರೆ. ನಿಜವಾಗ್ಲೂ ನಾನು ಅವ್ರಿಗೆ ತುಂಬ ಥ್ಯಾಂಕ್ ಯು ಅಂತ ಹೇಳ್ತೀನಿ. ಯಾಕಂತಂದರೆ ಆ ಟೈಮಲ್ಲಿ ನನಗೆ ಫುಲ್ಲು ಒಂಥರ ಆಗಿಬಿಟ್ಟಿತ್ತು. ಒಂಥರ ಅಂದರೆ ಯಪ್ಪ ಏನು ಹಿಂಗಾಗೋಯ್ತು ಸಡನ್ನಾಗಿ ಅಂತ ಅನಿಸ್ಬಿಡ್ತು, ಆ ಥರ ಆಗಿತ್ತು. ಆಮೇಲೆ ಸರಿ ಅಂತ ಹೇಳ್ಬಿಟ್ಟು ನಾನು ಆ್ಯಕ್ಚುಲಿ ಹೋಗೋದು ಬೇಡ ಹಾಸ್ಪಿಟಲ್ಗೆ ಒಂದು 3 ಮಂತ್ವರೆಗೂ, ಆಮೇಲಿಂದ ಹೋಗೋಣ ಅಂತ ಇದ್ದೆ. ಇನ್ನೊಂದು ಏನಂತ ಹೇಳಿದ್ರೆ, ನಾವು ಪಾಸಿಟಿವ್ ಬಂದಿದ್ದ ತಕ್ಷಣವೇ ಹೋಗಬೇಕು. ಯಾಕಂತಂದರೆ ಕೆಲವ್ರಿಗೆ ಎಕ್ಟೋಪಿಕ್ ಪ್ರೆಗ್ನೆನ್ಸಿ ಬಂದಿರುತ್ತೆ, ಅಂತಂದರೆ ಟ್ಯೂಬಲ್ಲೇ ಪ್ರೆಗ್ನೆನ್ಸಿ ಫಾರ್ಮ್ ಆಗಿಬಿಟ್ಟಿರುತ್ತೆ. ಸೊ ಆ ಥರ ಇರೋರು ಸಡನ್ನಾಗಿ ಹೋಗಿಲ್ಲ ಅಂತ ಹೇಳಿದ್ರೆ, ಅದು ಪ್ರೆಗ್ನೆನ್ಸಿ, ಅದು ಬೇಬಿ ಫಿಟಲ್ ಗ್ರೋತ್ ಆಗ್ತಾ ಇರುತ್ತಲ್ವ. ಸೊ ಗ್ರೋತ್ ಆದಾಗ ಆ ಟ್ಯೂಬು ಇದಾಗೋದು, ಬ್ಲಾಸ್ಟ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಆವಾಗ ಟ್ಯೂಬ್ನೇ ತೆಗಿತಾರೆ.
ಸೊ ಹಂಗಾಗಿ ನಾವು ಫಸ್ಟು ಪ್ರೆಗ್ನೆನ್ಸಿ ಕನ್ಫರ್ಮ್ ಆಗಿದ ತಕ್ಷಣ ಹೋಗಿ ಆ ಪ್ರೆಗ್ನೆನ್ಸಿ ಟ್ಯೂಬಲ್ಲಿ ಬಂದಿದೆಯಾ ಇಲ್ಲ ಗರ್ಭಕೋಶದಲ್ಲಿ ಬಂದಿದೆಯಾ ಅಂತ ಹೇಳಿ ಕನ್ಫರ್ಮ್ ಮಾಡ್ಕೋಬೇಕು. ನಾನು ಯಾಕೆ ಡಿಲೇ ಮಾಡೋಣ ಅಂತ ಅಂದ್ಕೊಂಡಿದ್ದೆ ಅಂದರೆ ನನಗೂ ಗೊತ್ತು ಇದೆಲ್ಲ ಈ ಥರ ಇರುತ್ತೆ ಅಂತ. ಸೊ ಆದರೂ ಡಿಲೇ ಮಾಡೋಣ ಅಂತ ಅಂದ್ಕೊಂಡೆ. ಮತ್ತು ವಾಮಿಟಿಂಗ್ಸ್ ಎಲ್ಲ ಯಾವಾಗ ಸ್ಟಾರ್ಟ್ ಆಯಿತು ಮತ್ತು ಫುಲ್ ಟಯರ್ಡ್ನೆಸ್ ಆಗ್ತಾಯಿತ್ತು. ಸೊ ಹಂಗಾಗಿ ನಾನು ಹಾಸ್ಪಿಟಲ್ಗೆ ಹೋದೆ. ಆಮೇಲೆ ಇದು ಒಂದು ಇಂಟೆನ್ಷನ್ನು, ಸೊ ಬೇಗ ಹೋಗಿ ನಾವು ಪ್ರೆಗ್ನೆನ್ಸಿ ಫಸ್ಟ್ ಆಫ್ ಆಲ್ ಎಲ್ಲಿ ಬಂದಿದೆ, ಪ್ರೆಗ್ನೆನ್ಸಿ ಟ್ಯೂಬಲ್ಲಿ ಬಂದಿದೆಯಾ ಇಲ್ಲ ಗರ್ಭಕೋಶದಲ್ಲಿ ಬಂದಿದೆಯಾ ಅಂತ ಫಸ್ಟ್ ಕನ್ಫರ್ಮೇಷನ್ ಮಾಡ್ಕೋಬೇಕು ಅಂತ ಹೇಳಿಬಿಟ್ಟು ಅದೊಂದು ರೀಸನ್ಗೆ ನಾನು ಹೋದೆ ಹಾಸ್ಪಿಟಲ್ಗೆ. ಹಾಸ್ಪಿಟಲ್ಗೆ ಹೋಗಬೇಕು, ಸ್ಕ್ಯಾನಿಂಗ್ ಮಾಡ್ತಾಯಿದ್ರೆ ನನಗೆ ಫುಲ್ಲು ಭಯ ಅಂದರೆ ಏನೋ ಒಂಥರ ನನಗೆ ಫುಲ್ ಟೆನ್ಷನು, ಫುಲ್ ಭಯ. ಯಾಕಂತಂದರೆ ನನಗೆ ಫಸ್ಟ್ ಆ ಥರ ಎಕ್ಸ್ಪೀರಿಯೆನ್ಸಸ್ ಆಗಿದ್ದಾವೆ. ಸೊ ಹಂಗಾಗಿ ಏನಾಗುತ್ತೋ ಅನ್ನೋ ಒಂದು ಭಯ. ಅಲ್ಲಿ ಅವರು ಸ್ಕ್ಯಾನ್ ಮಾಡ್ತಾಯಿದ್ದಾರೆ ಡಾಕ್ಟ್ರು. ನಾನು ಫುಲ್ಲು ಹೊಟ್ಟೆಯೆಲ್ಲ ಟೈಟ್ ಇಟ್ಕೊಂಡ್ಬಿಟ್ಟಿದ್ದೀನಿ. ಆಮೇಲೆ ಅವರು ಆ್ಯಕ್ಚುಲಿ ನಾನು ಮಾತಾಡ್ಸಿದ್ದಾರೆ, ನಾನು ಯಾವುದೋ ಇದರಲ್ಲಿ ಜ್ಞಾನದಲ್ಲೇ ಇದ್ದೀನಿ. ಅವರು ಆಮೇಲೆ ಯಾಕಮ್ಮ ಅಷ್ಟೊಂದು ಟೆನ್ಷನ್ ಮಾಡ್ಕೊತಾ ಇದೆಯಾ, ಫ್ರೀಯಾಗಿರು, ರಿಲ್ಯಾಕ್ಸ್ ಆಗಿರು, ಏನೂ ಟೆನ್ಷನ್ ಮಾಡ್ಕೋಬೇಡ ಅಂತ ಹೇಳಿದ್ರು. ಆಮೇಲೆ ನಾನು ಆ ಥರನೇ ಟೆನ್ಷನ್ ಮಾಡ್ಕೊಳ್ತಾ ಇರೋದ್ರಿಂದ ನೀವು ಏನು ಓದಿದ್ದೀರಾ, ಏನು ಕೆಲಸ ಮಾಡ್ತೀರಾ, ಆಮೇಲೆ ಏನು ಊಟ ಮಾಡಿದ್ರಿ, ಈ ಥರ ಎಲ್ಲ ಕ್ವಶನ್ಸು ಕೇಳಿಕೊಂಡು ಸ್ಕ್ಯಾನಿಂಗ್ ಮಾಡ್ತಾಯಿದ್ರು. ಬಟ್ ಅವ್ರು ಮಾತಾಡಿಸ್ತಾ ಇದ್ರೂ ನನಗೆ ಫುಲ್ ಟೆನ್ಷನ್ನೇ ಆಗ್ತಾಯಿದೆ. ಯಾಕಂತಂದರೆ ನಂದು ಫಸ್ಟ್ ಎಲ್ಲನೂ ಮಿಸ್ಕ್ಯಾರೇಜಸ್ ಸ್ಟೋರಿ ಇತ್ತು. ಸೊ ನನಗೆ ಇದೇನಾಗುತ್ತೋ ಅನ್ನೋ ಭಯ. ಫಸ್ಟ್ ಆದರೆ ನಂದು ಪ್ರೆಗ್ನೆನ್ಸಿ ಬಂದಿತ್ತು, ಸೊ ಕನ್ಫರ್ಮ್ ಆಗಿತ್ತು. ನಾನು ಹಾಸ್ಪಿಟಲ್ಗೆ ಹೋದಾಗ ಅವಾಗಿನ್ನೂ ಹಾರ್ಟ್ ಬೀಟೇ ಸ್ಟಾರ್ಟ್ ಆಗಿರಲಿಲ್ಲ. ಡಾಕ್ಟ್ರ್ ಹೇಳಿದ್ರು ಓಕೆ ನೆಕ್ಸ್ಟ್ ವೀಕ್ ಬನ್ನಿ ಅಂತ. ಸೊ ಅಷ್ಟರೊಳಗಡೆ ನನಗೆ ಅದು ಮಿಸ್ಕ್ಯಾರೇಜ್ ಆಯಿತು, ನ್ಯಾಚುರಲ್ ಆಗಿ ಆಗಿಬಿಡ್ತು. ಆಮೇಲೆ ನೆಕ್ಸ್ಟ್ ಅದಾದಮೇಲೆ 3 ಮಂತ್ಸ್ಗೆ ಮತ್ತೆ ಪ್ರೆಗ್ನೆನ್ಸಿ ಬಂತು. ಸೊ ಅದು ಮಿರಾಕಲ್ ಅಂತಲೇ ಹೇಳ್ಬೋದು. ರಿಯಲಿ ನಾನು ಅಂದ್ಕೊಂಡೇ ಇರಲಿಲ್ಲ ಆಗಿದೆ ಅಂತ ಹೇಳಿ. ನಂದು ಆ್ಯಕ್ಚುಲಿ ಆವಾಗ ಸೈಕಲ್ ಮಿಸ್ಸಾಗಿ 15 ಡೇಸ್ ಎಬೋನೇ ಆಗಿತ್ತು. ನಾನು ಆಗಿಲ್ಲ ಅಲ್ಲ ಅಂತ ಓಕೆ, ನನಗೆ ಆವಾಗ ಏನು ಸಿಂಟಮ್ಸೂ ಏನೂ ಸ್ಟಾರ್ಟ್ ಆಗಿರಲಿಲ್ಲ. ಓಕೆ ಚೆಕ್ ಮಾಡ್ಕೊಳ್ಳೋಣ ಅಂತ ಹೇಳಿ ಚೆಕ್ ಮಾಡಿಕೊಂಡ್ರೆ ಪಾಸಿಟಿವ್. ನನಗೆ ತುಂಬ ಒಂದು ಕಡೆ ಖುಷಿ, ಒಂಥರ ಮಿರಾಕಲ್ ಅಂತಲೇ ಹೇಳ್ಬೋದು. ಆಮೇಲೆ ಓಕೆ ಫುಲ್ ಹ್ಯಾಪಿ. ನೆಕ್ಸ್ಟ್ ಡೇ ನಾನು ನಮ್ಮ ಹಸ್ಬೆಂಡ್ ಇಬ್ಬರೂ ಹಾಸ್ಪಿಟಲ್ಗೆ ಹೋದ್ವಿ. ಮೇಡಮ್ ಡಾಕ್ಟ್ರ್ ಎಲ್ಲ ಚೆಕ್ ಮಾಡಿದ್ರು. ಸೊ ಚೆಕ್ ಮಾಡಿ ಎಲ್ಲ ಓಕೆ ಅಂತ ಹೇಳಿದ್ರು. ಆ್ಯಂಡ್ ಫಸ್ಟ್ ಟೈಮ್ ನಾನು ಬೇಬಿದು ಹಾರ್ಟ್ ಬಿಟ್ಟು ಕೇಳಿಸ್ಕೊಂಡೆ. ಅವರು ಮೇಡಮ್ ಸೌಂಡ್ ಇಟ್ಬಿಟ್ಟು ಕೇಳಿಸಿದ್ರು. ನಿಜ ಅಂದರೆ ಎಷ್ಟು ಹ್ಯಾಪಿನೆಸ್ ಆಯಿತು, ಎಷ್ಟು ಖುಷಿ ಆಯಿತು ಅಂತ ಹೇಳಿದ್ರೆ ಅದನ್ನಂತೂ ನನ್ನ ಲೈಫಲ್ಲಿ ನಾನು ಮರೆಯೋಕ್ಕೆ ಆಗಲ್ಲ. ನಂದು ಸೆಕೆಂಡ್ ಮಗುದು ಎಕ್ಸ್ಪೀರಿಯೆನ್ಸು ಅಷ್ಟು ನನಗೆ ತುಂಬ ಏನೋ ಒಂಥರ ಖುಷಿ. ಅದು ಹಾರ್ಟ್ ಬೀಟ್ ಸೌಂಡ್ ಕೇಳಿದ ತಕ್ಷಣವೇ ಏನೋ ಎಷ್ಟು ಚೆನ್ನಾಗಿ ಫೀಲ್ ಆಯ್ತು ಅಂದರೆ ಹೇಳ್ಕೊಳಕ್ಕಾಗಲ್ಲ, ಅಷ್ಟು ಚೆನ್ನಾಗಿ ಅನ್ನಿಸ್ತು. ಆಮೇಲೆ ನೆಕ್ಸ್ಟು ಎಲ್ಲ ಚೆನ್ನಾಗಿದೆ ಅಂತ ಹೇಳಿ ಎಲ್ಲ ಟೆಸ್ಟ್ ಎಲ್ಲ ಮಾಡಿ ಎಲ್ಲ ಟೆಸ್ಟ್ಗಳು ನಾರ್ಮಲ್ ಇದೆ ಅಂತ ಹೇಳಿ ಕಳಿಸಿದ್ರು. ಆಮೇಲೆ ನೆಕ್ಸ್ಟು ಸ್ಕ್ಯಾನಿಂಗ್ಗೆ 15 ಡೇಸ್ ಬಿಟ್ಕೊಂಡು ಬನ್ನಿ ಅಂತ ಹೇಳಿದರು. ಸೊ ಮತ್ತೆ ನಾನು 15 ಡೇಸ್ ಬಿಟ್ಕೊಂಡು ಹೋದ್ಮೇಲೆ ಮೇಡಮ್ಮು ಸ್ಕ್ಯಾನ್ ಮಾಡ್ತಾನೆ. ಆವಾಗ ನಾನು ಏನೂ ಹೆದರ್ತಾ ಇರಲಿಲ್ಲ, ಅಷ್ಟು ಟೆನ್ಷನ್ ಇರ್ತಾ ಇರಲಿಲ್ಲ. ಯಾಕಂದರೆ ನನಗೆ ಅದು ಫಸ್ಟು ಎಕ್ಸ್ಪೀರಿಯೆನ್ಸು, ನನಗೇನು ಗೊತ್ತಾಗ್ತಾ ಇರಲಿಲ್ಲ ಫಸ್ಟ್ ಆಫ್ ಆಲ್. ಆವಾಗ ನನ್ನ ಮೈಂಡ್ ಸೆಟ್ ಹೆಂಗೆ ಅಂತಂದರೆ ಮದುವೆ ಆಯಿತು, ಮಕ್ಕಳಾಗ್ಬಿಡ್ತಾರೆ, ಇಷ್ಟೆಲ್ಲ ಕ್ರಿಟಿಕಲ್ ಇರುತ್ತೆ, ಇಷ್ಟೆಲ್ಲ ಇದಿರುತ್ತೆ ಅಂತ ಹೇಳಿ ನಾನು ಅಂದ್ಕೊಂಡೇ ಇರಲಿಲ್ಲ. ಆಮೇಲೆ ಗೊತ್ತಾಯಿತು. ಸೊ ಇಷ್ಟೊಂದು ಕ್ರಿಟಿಕಲ್ ಇರುತ್ತಾ, ಈ ಥರ ಎಲ್ಲ ಪ್ರಾಬ್ಲಮ್ಸ್ ಬರುತ್ತಾ. ನಿಜವಾಗ್ಲೂ ಹೇಳ್ತೀನಿ, ಪ್ರೆಗ್ನೆನ್ಸಿ ಕನ್ಫರ್ಮ್ ಆದಮೇಲೆ ಕೂಡ ತುಂಬ ಪ್ರಾಬ್ಲಮ್ಸ್ ಬರುತ್ತೆ, ಮಗುಗಾಗಿರ್ಬೋದು ತಾಯಿಗಾಗಿರ್ಬೋದು ಅಂತ ನಾನು ಅಂದ್ಕೊಂಡಿರಲಿಲ್ಲ. ಆಮೇಲೆ ಅವರು ಮೇಡಮ್ಮು ಸ್ಕ್ಯಾನ್ ಮಾಡ್ತಾನೇ ಇದ್ದಾರೆ. ನಾನು ಸುಮ್ಮನೆ ಇದ್ದೀನಿ, ನನಗೇನು ಟೆನ್ಷನ್ ಆಗ್ತಿಲ್ಲ, ಆವಾಗ ಏನೂ ಇಲ್ಲ. ಯಾಕಂತಂದರೆ ಏನೂ ಎಕ್ಸ್ಪೀರಿಯೆನ್ಸ್ ಇಲ್ಲ, ಫಸ್ಟ್ ಆಫ್ ಆಲ್ ಏನು ಅಂದ್ರೇ ಗೊತ್ತಿಲ್ಲ. ಸೊ ಸುಮ್ಮನೆ ಇದ್ದೀನಿ. ಆಮೇಲೆ
ಅವರು ಹಾರ್ಟ್ ಬೀಟು ನೋಡಿ ನೋಡಿ ಆಮೇಲೆ ಲಾಸ್ಟಲ್ಲಿ ಹಾರ್ಟ್ ಬೀಟು ಸ್ಟಾಪ್ ಆಗಿದೆಯಲ್ಲಮ್ಮ ಅಂತ ಹೇಳಿದ್ರು. ನನಗೆ ನಿಜ ಹೇಳ್ತೀನಿ, ಫುಲ್ ಕಣ್ಣಲ್ಲಿ ನೀರು ಬರ್ತಾ ಇದೆ ಆ ಥರ ಹೇಳೋಷ್ಟರಲ್ಲಿ. ನಾನು ಫುಲ್ ಅಳ್ಕೊಂಡ್ಬಿಟ್ಟೆ ಆ ಥರ ಅವರು ಹೇಳೋಷ್ಟರಲ್ಲಿ. ಫುಲ್ಲು ಒಂಥರ ಎಮೋಷನ್ ಆಗೋಯಿತು. ಮೊನ್ನೆ ತಾನೇ ಹಾರ್ಟ್ ಬೀಟ್ ಕೇಳಿಸ್ಕೊಂಡೆ, ಇವತ್ತಿಲ್ಲ ಅನ್ನೋ ಥರ ಫುಲ್ಲು ಇದಾಯಿತು. ಆಮೇಲೆ ಸರಿ ಅಂತ ಬಂದ್ವಿ. ಬಂದಮೇಲೆ ಮೇಡಮ್ ಕನ್ಸಲ್ಟ್ ಮಾಡಿದ್ರು. ಆಲ್ರೆಡಿ ನಂದು ಫಸ್ಟು ಈ ಥರನೇ ಒಂದು ಆಗಿತ್ತಲ್ವ. ಸೊ ಮೇಡಮ್ ಹೇಳಿದ್ರು, ಇದು ಈ ಥರ ಆಗಿದೆ, ಟರ್ಮಿನೇಟ್ ಮಾಡ್ಕೊಳ್ಳಿ ಅಂತ ಹೇಳಿದ್ರು. ಬಟ್ ನನಗೆ ತೆಗ್ಸೋಕ್ಕೇನೆ ಇಷ್ಟ ಇಲ್ಲ. ಇನ್ನೇನು ಮಾಡೋದು, ಜೀವ ಇರೋದನ್ನು ಇಟ್ಕೊಂಡಿರೋಕ್ಕೂ ಆಗಲ್ಲ ಅಲ್ವಾ. ಆಮೇಲೆ ನಾನು ಟ್ಯಾಬ್ಲೆಟಲ್ಲೇ ಕ್ಲೀನ್ ಮಾಡಿ ಅಂತ ಹೇಳಿದೆ. ಅವ್ರ ಮೇಡಮು ಸಜೆಸ್ಟ್ ಮಾಡಿದ್ರು, ಬೇಡ, ಟ್ಯಾಬ್ಲೆಟಲ್ಲಿ ಕೆಲವೊಂದು ಸರಿ ನೀಟಾಗಿ ಕ್ಲೀನ್ ಆಗುತ್ತೆ, ಕೆಲವೊಂದು ಸರಿ ನೀಟಾಗಿ ಕ್ಲೀನ್ ಆಗಲ್ಲ. ಇಫ್ ಇನ್ ಕೇಸ್ ನೀಟಾಗಿ ಕ್ಲೀನ್ ಆಗಿಲ್ಲ ಅಂತಂದರೆ ನೆಕ್ಸ್ಟ್ ಕನ್ಸೀವ್ ಆದಾಗೂ ಇದೇ ಥರ ಪ್ರಾಬ್ಲಮ್ಸ್ ಬರ್ತಾ ಇರುತ್ತೆ, ಬೇಡ DNC ಮಾಡ್ಕೊಂಬಿಡಿ ಅಂತ ಹೇಳಿದ್ರು, ಸಜೆಸ್ಟ್ ಮಾಡಿದ್ರು. ಬಟ್ ನನಗೆ ಎಲ್ಲೋ ಒಂದು ಇಲ್ಲ, ಇವರೇನಾದರೂ ಇದು ಮಾಡ್ತಿದ್ದಾರಾ, ರಾಂಗ್ ಇನ್ಫಾರ್ಮೇಷನ್ನ, ಓಕೆ ನೆಕ್ಸ್ಟ್ ಬೇರೆ ಹತ್ರ ಎಲ್ಲಾದರೂ ಚೆಕ್ ಮಾಡಿಸೋಣ ಆ ಥರ ನನಗೆ ಇಲ್ಲ. ನನ್ನ ಮಗುಗೇನೂ ಆಗಿರಲ್ಲ, ಅದು ಹೆಲ್ದಿಯಾಗಿದೆ, ಸೇಫ್ ಆಗಿದೆ, ಆ ಥರ ಪಾಸಿಟಿವ್ ಮೈಂಡಲ್ಲೇ ಇತ್ತು ನನಗೆ. ಆಮೇಲೆ ಅವ್ರು ಹೇಳಿದ ತಕ್ಷಣ ನಾನು ನಿಜವಾಗ್ಲೂ ರಿಮೂವ್ ಮಾಡಿಸ್ಲಿಲ್ಲ. ಅವ್ರು ಹೇಳಿದ ತಕ್ಷಣ ರಿಮೂವ್ ಮಾಡಿಸ್ಲಿಲ್ಲ. ಕಾಲ್ಸು ಮೆಸೇಜಸ್ ಬರ್ತಾಯಿದೆ, ಸೊ ಹಾಗಾಗಿ ಡಿಸ್ಟರ್ಬ್ ಆಗ್ತಾಯಿದೆ. ನಾನು ಓಕೆ ಮನೆಯಲ್ಲೆಲ್ಲ ಹೇಳಿದ್ಮೇಲೆ ಮನೆಯಲ್ಲೂ ಅದೇ ಥರ ಸಜೆಸ್ಟ್ ಮಾಡಿದ್ರು, ಓಕೆ ರಿಮೂವ್ ಮಾಡಿಸ್ಬೇಡ, ಇನ್ನೊಂದು ಕಡೆ ಬೇರೆ ಸ್ಕ್ಯಾನ್ ಸೆಂಟ್ರಲ್ಲಿ ಸ್ಕ್ಯಾನ್ ಮಾಡಿ ನೋಡು ಅಂತ. ಸರಿ ಅಂತ ಹೇಳ್ಬಿಟ್ಟು ಮತ್ತೆ ಬೇರೆ ಸ್ಕ್ಯಾನ್ ಸೆಂಟ್ರಿಗೆ ಹೋಗಿ ಸ್ಕ್ಯಾನಿಂಗ್ ಮಾಡಿಸಿದ್ವಿ. ಸೊ ಅಲ್ಲಿನೂ ಸೇಮ್ ರಿಪೋರ್ಟ್ ಬಂತು ನಮಗೆ. ಆಮೇಲೆ ಡಿಸೈಡ್ ಮಾಡಿದೆ, ಓಕೆ ಮಾಡಿಸೋಣ, ರಿಮೂವ್ ಮಾಡಿಸೋಣ ಅಂತ ಹೇಳ್ಬಿಟ್ಟು. ಬಟ್ ನನಗಂತೂ ಚೂರು ಇಷ್ಟ ಇಲ್ಲ ರಿಮೂವ್ ಮಾಡ್ಸೋಕ್ಕೆ. ಆಮೇಲೆ ಒಂದಿನ ಮತ್ತೆ ಆ ಮೇಡಮ್ನೇ ಕಾಲ್ ಮಾಡಿ ಅವ್ರ ಹತ್ರನ ಅಪಾಯಿಂಟ್ಮೆಂಟ್ ತಗೊಂಡು ಒಂದಿನ ಹೋಗ್ಬಿಟ್ಟು ಸೊ ನಾವು ರಿಮೂವ್ ಮಾಡಿಸ್ಕೊಂಡು ಬಂದ್ವಿ. ಆನಂತರ ಏನಂತ ಗೊತ್ತಿಲ್ಲ ನನಗೆ, ನನ್ನ ಕ್ಯಾರಿನೇ ಆಗಲಿಲ್ಲ. ಮದುವೆ ಆಗಿದ್ದು ಹೊಸದ್ರಲ್ಲಿ 1 ವರ್ಷ ಇರುತ್ತಲ್ವ, ಸೊ ಆ ವರ್ಷದಲ್ಲಿ ನಾನು 2 ಟೈಮ್ಸ್ ಕ್ಯಾರಿ ಆದೆ. ಆಮೇಲೆ ಕ್ಯಾರಿನೇ ಆಗಲಿಲ್ಲ. 2 ಇಯರ್ಸ್ 2.5 ಇಯರ್ 3 ಇಯರ್ಸೇ ಗ್ಯಾಪ್ ಆಯಿತು. ಆಮೇಲೆ ಫಸ್ಟ್ ಟೈಮ್ ಮತ್ತೆ ಕನ್ಸೀವ್ ಆಗಿತ್ತು. ಸೊ ಹಂಗಾಗಿ ನನಗೆ ಈ ಟೈಮು ಸ್ಕ್ಯಾನಿಂಗ್ ಹೋದಾಗ ಒಂಥರ ಭಯ, ಏನಾಗುತ್ತೋ ಹಾರ್ಟ್ ಬೀಟ್ ಬರುತ್ತೋ ಇಲ್ವೋ ಪಾಪುದು, ಇಲ್ಲ ಎಲ್ಲಿ ಗರ್ಭಕೋಶದಲ್ಲಿ ಫಾರ್ಮ್ ಆಗಿದೆಯೋ ಪ್ರೆಗ್ನೆನ್ಸಿ, ಇಲ್ಲ ಟ್ಯೂಬಲ್ಲಿ ಫಾರ್ಮ್ ಆಗಿದೆಯೋ, ಅದೊಂಥರ ನನಗೆ ಭಯ. ಆಮೇಲೆ ಡಾಕ್ಟ್ರು ಲಾಸ್ಟಲ್ಲಿ ಅವರೆಲ್ಲ ನೋಡಿಬಿಟ್ಟು ಆಮೇಲೆ ಹಾರ್ಟ್ ಬೀಟು ಸೌಂಡು ಆ್ಯಕ್ಚುಲಿ ಅವ್ರು ಕೇಳಕ್ಕೆ ನನಗೆ ಕೇಳಿಸ್ಲಿಲ್ಲ, ಅವ್ರು ಕೇಳಕ್ಕಂತ ಹೇಳಿಬಿಟ್ಟು ಅದು ಆನ್ ಮಾಡಿದ್ರು ಸೌಂಡು. ನಾನು ಅವಾಗ ಕೇಳಿಸ್ಕೊಂಡು ಆವಾಗ ನನಗೆ ರಿಲ್ಯಾಕ್ಸ್ ಆಗಿದೆ. ಆ್ಯಕ್ಚುಲಿ ಅವರು ಅದನ್ನು ಯಾಕಿಟ್ರು ಅಂತ ಹೇಳಿದ್ರೆ ನನ್ನ ಹತ್ರ ಕೇಳ್ತಾಯಿದ್ರು, ಎಲ್ಲ ಕ್ವೆರಿ ಮಾಡ್ಕೊತಾ ಇದ್ರಾ, ಸೊ ಏನಾಯಿತು ಏನು, ಫಸ್ಟ್ ಏನಾದರೂ ಮಕ್ಕಳಿದ್ದಾರಾ, ಎಷ್ಟು ಮಕ್ಕಳು ಏನು ಆ ಥರ ಕೇಳುವಾಗ ನಾನು ಹೇಳ್ದೆ, ಇಲ್ಲ ಈ ಥರ 2 ಟೈಮ್ಸ್ ಮಿಸ್ಕ್ಯಾರೇಜ್ ಆಯಿತು, ಸೊ ಸೆಕೆಂಡ್ ಈ ಥರ ಆಯಿತು ಅನ್ನುವಾಗ ಅವರು ನನಗೆ ಹಾರ್ಟ್ ಬೀಟು ಕೇಳಿಸಿದ್ರು. ಸೊ ಆವಾಗ ಅದು ಹಾರ್ಟ್ ಬೀಟ್ ಕೇಳಿದ್ಮೇಲೆ ನನಗೊಂದ್ಸರ ರಿಲ್ಯಾಕ್ಸು, ಫುಲ್ ಒಂಥರ ರಿಲ್ಯಾಕ್ಸ್ ಆಗಿ ನಾನು ಓಕೆ ಮೈ ಬೇಬಿ ಈಸ್ ಸೇಫ್ ಅಂತ, ನನ್ನ ಮಗು ಚೆನ್ನಾಗಿದೆ ಅನ್ನೋ ಥಾಟ್, ಅನ್ನೋ ಫೀಲಿಂಗು ನನಗೆ ಅವಾಗ ಬಂತು. ಅಲ್ಲಿವರೆಗೂ ನಾನು ಫುಲ್ ಟೆನ್ಷನ್ ಫೀಲ್ ಆಗ್ತಾ ಇದ್ದೆ. ಸೊ ಆ್ಯಕ್ಚುಲಿ ಅದು ನನ್ನ ಟೆನ್ಷನ್ ಅವ್ರಿಗೆ ನೋಡೋಕ್ಕಾಗ್ದೇ ನನಗೆ ಅದು ಹಾರ್ಟ್ ಬೀಟ್ ಕೇಳಿಸಿದ್ರು. ಆಮೇಲೆ ನನಗೆ ಫುಲ್ ಹ್ಯಾಪಿ ಆಯಿತು. ನೆಕ್ಸ್ಟ್ ಔಟ್ಸೈಡ್ ಬಂದಿದ್ದ ತಕ್ಷಣ ಇವರು ನಮ್ಮ ಹಸ್ಬೆಂಡ್ ವೇಟ್ ಮಾಡ್ತಿದ್ರ, ಇವ್ರಿಗೆ ಒಂದು ಕಡೆ ಟೆನ್ಷನ್ನು, ಯಾಕಂದರೆ ಮೊದಲೆಲ್ಲ ಹಂಗಾಗಿತ್ತಲ್ವಾ, ಅದಕ್ಕೆ ಇವ್ರಿಗೊಂದು ಕಡೆ ಟೆನ್ಷನ್. ಬಂದಿದ್ದ ತಕ್ಷಣ ಪಾಪುದು ಹಾರ್ಟ್ ಬೀಟ್ ಬರ್ತಾ ಇದೆಯಾ ಅಂತ ಕೇಳಿದ್ರು, ಹ್ಞೂ ಅಂತ ಹೇಳಿದೆ. ನೆಕ್ಸ್ಟ್ ಇನ್ನೊಂದು ಏನಂತ ಹೇಳಿದ್ರೆ, ಫಸ್ಟು ಪ್ರೆಗ್ನೆನ್ಸಿ ಕನ್ಫರ್ಮ್ ಯಾರಿಗೆ ಆಗಿರಲಿ, ಕನ್ಫರ್ಮ್ ಆಗಿದ್ದ ತಕ್ಷಣವೇ ಫಸ್ಟ್ ಹಾಸ್ಪಿಟಲಲ್ಲಿ ಹೋಗಿ ಚೆಕ್ ಮಾಡಿಸಿ. ಯಾಕಂತಂದರೆ ಕೆಲವ್ರಿಗೆ ಟ್ಯೂಬಲ್ಲಿ ಬಂದಿದ್ದರೆ ನೆಕ್ಸ್ಟ್ ಒಂದು ಟ್ಯೂಬೇ ತೆಗಿಬೇಕಾಗತ್ತೆ.
ನಾವು ಕೋಲಾರಲ್ಲಿ ಎಲ್ಲ ಕೆಲವೊಂದು ಡಾಕ್ಟ್ರ್ ಹತ್ರ ತೋರಿಸೋವಾಗ ಒಂದು ಡಾಕ್ಟ್ರ್ ಹತ್ರ ನಾನು ಫಾಲಿಕಲ್ ಸ್ಟಡಿ ಮಾಡಿಸ್ತಾ ಇದ್ದೆ. ಅಲ್ಲಿ ನನಗೆ ಫಾಲಿಕಲ್ಸು ಸ್ಮಾಲ್ ಫಾಲಿಕಲ್ಸ್ ಇತ್ತು, ಸೊ ರಪ್ಚರ್ ಆಗ್ತಾ ಇರಲಿಲ್ಲ ಫಾಲಿಕಲ್ಸು. ಆಮೇಲೆ ನಾನು ಅಲ್ಲಿ ಮೋರ್ ದೆನ್ 6 ಮಂತ್ ಆ ಥರ ಟ್ರೀಟ್ಮೆಂಟ್ ತಗೊಂಡೆ. ಬಟ್ ನನಗೆ ಅವರು ಎಲ್ಲ ಟ್ರೀಟ್ ಮಾಡ್ತಾಯಿದ್ರು ಕರೆಕ್ಟಾಗಿ, ಬಟ್ ನನ್ನ ಬಾಡಿಗೆ ಅದು ಮೆಡಿಕೇಷನ್ನು ಅಡ್ಜಸ್ಟ್ ಆಗ್ತಾ ಇರಲಿಲ್ಲ ಅನಿಸುತ್ತೆ. ಅವ್ರು ಕೊಡೋ ಮೆಡಿಸಿನ್ ಆಗಿರ್ಬೋದು, ಇಂಜೆಕ್ಷನ್ ಆಗಿರ್ಬೋದು, ನನ್ನ ಬಾಡಿಗೆ ಯಾವುದು ಸೆಟ್ ಆಗ್ತಾ ಇರಲಿಲ್ಲ. ಈವನ್ 1 mm ಸಹ ನನಗೆ ಅದು ಇನ್ಕ್ರೀಸ್ ಆಗ್ತಾ ಇರಲಿಲ್ಲ. ಫಾಲಿಕಲ್ಲು ಎಗ್ ಗ್ರೋತ್ ಅನ್ನೋದೇನಿರುತ್ತೆ ಅದು 1 mm ಸಹ ಆಗ್ತಾ ಇರಲಿಲ್ಲ. ನಾನು ಫಸ್ಟ್ ನನ್ನ ಸೈಕಲ್ ಆದಾಗಿಂದನೂ ಲಾಸ್ಟ್ 18 ಡೇಸ್ವರೆಗೂ ನಾನು ನೋಡ್ತಾ ಇದ್ದೆ, ನಂದು 1 mm ಇಲ್ಲ 2 mm ಅಷ್ಟೇ ಆಗ್ತಾ ಇತ್ತು. ಸೊ ಜಾಸ್ತಿ ಆಗ್ತಾ ಇರಲಿಲ್ಲ. ಆ್ಯಕ್ಚುಲಿ ಒಂದು ವುಮೆನ್ ಕನ್ಸೀವ್ ಆಗಬೇಕಂತಂದರೆ 22 mm ಇರಬೇಕು ಎಗ್ ಸೈಜು. ಅದು ರಫ್ಚರ್ ಆಗಿ ಮತ್ತೆ ಅದು ಫಾರ್ಮ್ ಆಗೋದು. ಬಟ್ ನನಗೆ ಇರ್ತಾನೆ ಇರಲಿಲ್ಲ. 22 ಅಲ್ಲ, ನನಗೆ ಆ್ಯಕ್ಚುಲಿ 12 ಸಹ ಇರ್ತಾ ಇರಲಿಲ್ಲ. ಆ ಥರ ಅದನ್ನು ನೋಡಿ ನೋಡಿ ನಾನು ನನಗೊಂಥರ ಮೈಂಡಲ್ಲಿ ಫಿಕ್ಸ್ ಆಗಿಬಿಟ್ಟಿತ್ತು, ಇವರೆಷ್ಟು ಮೆಡಿಕೇಷನ್ ಮಾಡಿದ್ರು ಏನು ಮಾಡಿದ್ರು ನನಗೆ ಆಗ್ತಾ ಇಲ್ಲ. ಓಕೆ, ನಾನು ಬೇರೆ ಏನಾದರೂ ಚೇಂಜ್ ಮಾಡ್ಕೋಬೇಕು, ನನ್ನ ಹೆಲ್ತ್ ಮೇಂಟೈನ್ ನೋಡ್ಕೋಬೇಕು ಅಂತ ಹೇಳಿ ನನಗೆ ಅವಾಗ ಅನಿಸ್ತು. ಆಮೇಲೆ ಸರಿ ಓಕೆ ಅಂತ ಮತ್ತು ಇವರು ಬೇರೆ ಡಾಕ್ಟ್ರ್ ಹತ್ರ ತೋರಿಸೋಣ ಅಂತ ಬೇರೆ ಡಾಕ್ಟ್ರ್ ಹತ್ರ ತೋರಿಸಿದ್ರು ಇನ್ನು ಅದೇ ಹೇಳ್ತಾರೆ. ಅವರು ಫಾಲಿಕಲ್ ಸ್ಟಡಿ ಮಾಡಿ ಇನ್ನು ಎಗ್ ಏನಾದರೂ ಗ್ರೋತ್ ಆಗೋಕ್ಕೆ ಅವರು ಮೆಡಿಕೇಷನ್ ಕೊಡ್ತಾರಲ್ವ. ಸೊ ಯಾಕೆ ಇವ್ರದ್ದು ಅಂತ ಹೇಳಿಬಿಟ್ಟು ನೆಕ್ಸ್ಟ್ ಇನ್ನೊಬ್ಬ ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಿದ್ವಿ. ಅವ್ರಿಗೆ ಹೇಳಿದ್ವಿ, ಈ ಥರ ಫಾಲಿಕಲ್ ಸ್ಟಡಿ ಮಾಡಿಸ್ತಾ ಇದ್ದೀವಿ, ಬಟ್ ಈ ಥರ ನಮ್ಮ ಒಂದ್ಸರಿನೂ ಆಗ್ತಿಲ್ಲ ಅಂತ ಹೇಳಿದ್ರೆ ಅವರು ಟ್ಯೂಬ್ ಟೆಸ್ಟ್ ಮಾಡೋಣ, ಟ್ಯೂಬ್ ಏನಾದರೂ ಬ್ಲಾಕ್ ಆಗಿದ್ರು ಹಾಗೆ ಆಗತ್ತೆ ಅಂತ ಹೇಳಿದ್ರು. ನನಗೆ ಲ್ಯಾಪ್ರೋಸ್ಕೋಪಿ ಅಂದ್ರೇ ಭಯ, ಯಾಕಂದರೆ ನನ್ನ ಫ್ರೆಂಡ್ ಅವ್ರ ಎಕ್ಸ್ಪೀರಿಯೆನ್ಸ್ ಹೇಳಿದರು, ಈ ಥರ ಇರುತ್ತೆ, ತುಂಬ ಪೇನ್ಫುಲ್ಲು ಪ್ರೊಸೆಸ್ಸು ಅದು ಅಂತ ಹೇಳಿಬಿಟ್ಟು. ನನಗೆ ಫುಲ್ ಭಯ. ಅವರು ಅದು ಮಾಡೋಣ ಅನ್ನೋಷ್ಟರಲ್ಲಿ ನನಗೆ ಫುಲ್ ಭಯ ಸ್ಟಾರ್ಟ್ ಆಯಿತು. ಅದು ತುಂಬ ಪೇನ್ಫುಲ್ ಪ್ರೊಸೆಸ್ ಅಂತಲ್ವಾ, ಹೇಗೆ ಮಾಡಿಸ್ಕೊಳ್ಳೋದು ಏನು ಅಂತ. ಆಮೇಲೆ ಓಕೆ ಅಂತ ಹೇಳಿಬಿಟ್ಟು ನೆಕ್ಸ್ಟು ನಾನು ಹೇಳಿದೆ, ಸರ್ ಡಾಕ್ಟ್ರ್ ಹತ್ರನೇ ಹೇಳಿದೆ, ಸರ್ ಆ ಥರ ಏನಾದರೂ ಬ್ಲಾಕ್ ಆಗಿದ್ದರೆ ನಾನು 2 times ಕನ್ಸೀವ್ ಆಗ್ತಿರ್ಲಿಲ್ಲಲ್ಲ ಅಂತ ಹೇಳಿದೆ. ಅವರು ಇನ್ನೊಂದು ಹೇಳಿದ್ರು, ಒಂದು ಕಡೆ ಬ್ಲಾಕ್ ಆಗಿರ್ಬೋದಲ್ವಾ ಅಂತ ಅಂದರು. ಅಂದರೆ ಮಿಸ್ಕ್ಯಾರೇಜಸ್ ಎಲ್ಲ ಆಯ್ತಲ್ಲ, ಸೊ ಆ ಟೈಮಲ್ಲಿನೂ ಬ್ಲಾಕ್ ಆಗಿರ್ಬೋದು, ಹೇಳೋಕ್ಕಾಗಲ್ಲ ಅಂತ ಹೇಳಿದ್ರು. ನನಗೆ ಯಾವ ಟೈಮಲ್ಲಿ ಬ್ಲಾಕ್ ಆಗಿದ್ರು ಏನಾಗಿದ್ರು ನನಗೆ ಫುಲ್ ಹೆದರಿಕೆ ಆಗ್ತಾಯಿದೆ ಆ ಪ್ರೊಸೆಸ್ಗೆ ಹೋಗೋಕ್ಕೇನೆ. ಆಮೇಲೆ ನಾನು ಹೇಳಿದೆ ಅವ್ರ ಹತ್ರ, ಒಂದು ಬ್ಲಾಕ್ ಆಗಿದ್ರು ಇನ್ನೊಂದು ಓಪನ್ ಇದ್ದರೆ ಅದು ಅಂದರೆ ಚಾನ್ಸಸ್ ಇರುತ್ತಲ್ವಾ ಕನ್ಸೀವ್ ಆಗೋಕ್ಕೆ ಅಂತ ಹೇಳಿದೆ. ಅವರು ಹೌದು, ಬಟ್ ಒಂದ್ಸರಿ ನಾವು ಟೆಸ್ಟ್ ಮಾಡೋಣ ಅಂತ ಹೇಳಿದ್ರು. ಆಮೇಲೆ ಅವ್ರನ್ನೂ ಫಾಲಿಕಲ್ ಸ್ಟಡಿ ಮಾಡಿ ನೋಡೋಣ, ಎಗ್ ಚೆನ್ನಾಗಿ ಗ್ರೋತ್ ಆಗಿ ರಫ್ಚರ್ ಆಗಿ ನೀವು ಕನ್ಸೀವ್ ಆಗಿಲ್ಲ ಅಂತ ಹೇಳಿದ್ರೆ ಟ್ಯೂಬ್ ಟೆಸ್ಟ್ ಮಾಡೋಣ ಅಂತ ಹೇಳಿದ್ರು. ನಾನು ಓಕೆ ಅಂದ್ಕೊಂಡು ಬಂದುಬಿಟ್ಟೆ. ಆಮೇಲೆ ಆ ಹಾಸ್ಪಿಟ್ಲಿಗೆ ಹೋಗಲಿಲ್ಲ, ಆ ಡಾಕ್ಟ್ರ್ ಹತ್ರನೇ ಹೋಗಲಿಲ್ಲ. ಆ ಪ್ರೊಸೆಸ್ ಎಲ್ಲಿ ಮಾಡಿಬಿಡ್ತಾರೋ ಇನ್ ಕೇಸ್. ನನಗೆ ಗೊತ್ತಾಗ್ತಾ ಇದೆ, ನನಗೆ ಎಗ್ ಫಾಲಿಕಲ್ ಕ್ವಾಲಿಟಿ ಇಲ್ಲ, ಎಗ್ ಕ್ವಾಲಿಟಿ ಇಲ್ಲ, ಎಗ್ ನನಗೆ ಡೆವಲಪ್ ಆಗ್ತಿಲ್ಲ ಅಂತ ನನಗೆ ಕನ್ಫರ್ಮೇಷನ್ ಕ್ಲಾರಿಟಿ ಬಂದುಬಿಟ್ಟಿದೆ. ಬಟ್ ಅವ್ರು ಡಾಕ್ಟ್ರ್ ಆ ಥರ ಹೇಳಿದ್ರಲ್ಲ, ನನಗೆ ಇನ್ನು ಹೋದರೆ ಎಲ್ಲಿ ಪ್ರೊಸೆಸ್ ಮಾಡ್ತಾರೋ, ಇಷ್ಟು ಪೇನ್ಫುಲ್ ಪ್ರೊಸೆಸ್ ಹೆಂಗಪ್ಪ ಮಾಡಿಸ್ಕೊಳ್ಳೋದು ಅಂತ ಹೇಳ್ಬಿಟ್ಟು ನಾನು ಅಲ್ಲಿಗೆ ಹೋಗೋಕ್ಕೆ ಸ್ಟಾಪ್ ಮಾಡಿಬಿಟ್ಟೆ. ಫಸ್ಟ್ ಆಫ್ ಆಲ್ ಹಾಸ್ಪಿಟ್ಲಿಗೆ ಹೋಗೋದೇ ಸ್ಟಾಪ್ ಮಾಡಿದೆ. ಆಮೇಲೆ ಸ್ವಲ್ಪ ದಿನ ಓಕೆ ಗ್ಯಾಪ್ ಕೊಟ್ಟು ನೋಡೋಣ, ಅಂದರೆ ನಮ್ಮ ಬಾಡಿನಲ್ಲೂ ಹಾರ್ಮೋನಲ್ಸ್ ಎಲ್ಲ ಚೇಂಜ್ ಆಗ್ತಾ ಇರುತ್ತಲ್ವ, ಸ್ವಲ್ಪ ನೋಡೋಣ ಅಂತ ಹೇಳಿ ನಾನು ಗ್ಯಾಪ್ ಕೊಟ್ಟೆ. ಇವರು ನಮ್ಮ ಹಸ್ಬೆಂಡು ಮತ್ತೆ ಹೋಗೋಣ ಹಾಸ್ಪಿಟ್ಲಿಗೆ ಹೋಗೋಣ. ನನಗೆ ಹೋಗೋಣ ಅಂತಂದರೆ ಮತ್ತೆ ಎಲ್ಲಿ ಪ್ರೊಸೆಸ್ ಮಾಡ್ತಾರೋ ಅನ್ನೋ ಭಯ ಒಂದು. ಸೊ ಹಾಗಾಗಿ ನಾನು ಬರಲಿಲ್ಲ. ನನಗೆ ಒಂದು ಸ್ವಲ್ಪ ಇದು ಬೇಕು, ನಾನು ಒಂದು ಸ್ವಲ್ಪ ರೆಸ್ಟ್ ಮಾಡಬೇಕು. ನನ್ನ ಮೈಂಡ್ ಸೆಟ್ ಎಲ್ಲ ಇವಾಗ ಫುಲ್ಲು ಇದಾಗಿಬಿಟ್ಟಿದೆ. ನನ್ನ ಮೈಂಡೆಲ್ಲ ಸ್ವಲ್ಪ ಸೆಟ್ ಮಾಡ್ಕೋಬೇಕು, ಪೀಸ್ಫುಲ್ ಆಗಿರಬೇಕು ನಾನು ಅಂತ ಹೇಳಿಬಿಟ್ಟು ನಾನು ಕಂಪ್ಲೀಟಾಗಿ ಹಾಸ್ಪಿಟಲ್ಗೆ ಹೋಗೋದು ಅವಾಯ್ಡ್ ಮಾಡಿ ಆಮೇಲೆ ನನಗೆ ಇದು ನೆಕ್ಸ್ಟ್ ಆಫ್ಟರ್ 2.5 years ಆದಮೇಲೆ ನೆಕ್ಸ್ಟ್ ಇದು ಕನ್ಫರ್ಮ್ ಆಗಿದ್ದು. ನಾನು ಫಸ್ಟು ಕನ್ಫರ್ಮ್ ಆಗಿದ್ದಾಗ
ಪಾಸಿಟಿವ್ ಬಂದಾಗ ನನಗೆ ಮಿರಾಕಲ್, ನಾನೇ ನಂಬೋಕ್ಕಾಗ್ತಾ ಇಲ್ಲ. ನನಗೆ ಫಸ್ಟೆಲ್ಲನೂ ಹೆಂಗೆ ಅನಿಸ್ತಿತ್ತು ಅಂದರೆ, ಪಾಸಿಟಿವ್ ಬಂದರೆ ಸಾಕು, ನನಗೆ ಅದರಿಂದ ಗೊತ್ತಾಗತ್ತೆ. ಇನ್ ಕೇಸ್ ಪಾಸಿಟಿವ್ ಬಂದರೆ ನನಗೆ ಅದರಿಂದ ಗೊತ್ತಾಗುತ್ತೆ ಟ್ಯೂಬ್ ಬ್ಲಾಕ್ ಆಗಿಲ್ಲ ಅಂತ ಹೇಳಿ ನನಗೆ ಪಾಸಿಟಿವ್ ಬಂದರೆ ಸಾಕಪ್ಪ ಅನ್ನೋ ಥರ ಆಗಿಬಿಟ್ಟಿತ್ತು. ಸೊ ಫೈನಲಿ ನಾನು ಡಯಟು ಅದು ಇದು ಎಲ್ಲ ಮೇಂಟೈನ್ ಮಾಡಿಕೊಂಡು, ಬಾಡಿನ ಕಂಟ್ರೋಲ್ ಮಾಡಿಕೊಂಡು, ಜಂಕ್ ಫುಡ್ಸ್ ಎಲ್ಲ ಅವಾಯ್ಡ್ ಮಾಡಿ ಹೆಲ್ತಿ ಫುಡ್ ತಿನ್ಕೊಂಡು ಡಯಟ್ ಫಾಲೋ ಮಾಡಿಕೊಂಡು ಆಮೇಲೆ ಲಾಸ್ಟಿಗೆ ಕನ್ಸೀವ್ ಆಯಿತು. ಕನ್ಸೀವ್ ಆಗಿ ನನ್ನ ಫಸ್ಟ್ ಸ್ಕ್ಯಾನ್ ಎಕ್ಸ್ಪೀರಿಯೆನ್ಸ್ ಇದು. ಸೊ ತುಂಬ ಭಯ ಪಡ್ತಾ ಇದ್ದೆ ಫಸ್ಟ್ ಸ್ಕ್ಯಾನ್ಗೆ. ಇವಾಗ ಫಸ್ಟ್ ಸ್ಕ್ಯಾನ್ ಮಾಡಿಸಿದಾಗ ಆಮೇಲೆ ಒಂದು ಸ್ವಲ್ಪ ರಿಲೀಫ್ ಆಯಿತು. ಆಮೇಲೆ ಫರ್ದರ್ ಮತ್ತೆ ಸ್ಕ್ಯಾನಿಂಗ್ ಇರುತ್ತಲ್ಲ, ಅದಕ್ಕೆ ಮತ್ತೆ ಭಯ. ಸೊ ಇದು ನನ್ನ ಫಸ್ಟ್ ಸ್ಕ್ಯಾನಿಂಗ್ ಎಕ್ಸ್ಪೀರಿಯೆನ್ಸು. ಇನ್ನೊಂದು, ಯಾರು ಜಾಸ್ತಿ ಹೆದರ್ಕೊಳಕ್ಕೆ ಹೋಗಬೇಡಿ, ಯಾಕಂತಂದರೆ ಅದೇನು ಮಾಡೋಕ್ಕಾಗಲ್ಲ. ನಮ್ಮ ಮನೆ ಬರ್ತಲ್ಲಿ ಏನು ಬರ್ದಿರತ್ತೋ ದೇವರು ಅದೇನೇ ಆಗೋದು. ಸೊ ನಮಗೆ ಹೆಲ್ತಿ ಮಗುನ ಕೊಡಬೇಕು ಅಂತ ದೇವರು ಡಿಸೈಡ್ ಮಾಡಿದರೆ ಅದು ಯಾರ ಕೈಯಲ್ಲೂ ತಪ್ಸೋಕ್ಕಾಗಲ್ಲ. ಇದು ನನ್ನ ಎಕ್ಸ್ಪೀರಿಯೆನ್ಸು. ಐ ಹೋಪ್ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಅಂತ ಅಂದ್ಕೊಳ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.